ಅಲ್ಲ ಅಷ್ಟು ದೂರ ಯಾಕೆ ನಡ್ಕೊಂಡು ಹೋಗ್ಬೇಕು? ಅದು ಏನು ಕೊಡ್ತೀರೋ ಇಲ್ಲೇ ಕೊಡ್ರಿ, ಇಲ್ಲೇ ಇಸ್ಕೊತೀವಿ. ಅಷ್ಟು ದೂರ ತಿರುಗಿ ನಡ್ಕೊಂಡು ಬೇರೆ ಬರ್ಬೇಕಲ್ಲ, ಹೊಸ ಬೇರೆ ಹೊಡ್ಕೊಂಡು ಹೋಗ್ಬೇಕು. ಹೊಸ ಎಲ್ಲನೂ ಕೊಟ್ಟವ್ರಲ್ಲ, ಅದನ್ನ ಬೇರೆ ಕರ್ಕೊಂಡು ಹೋಗ್ಬಿಟ್ಟು ಮೇಸಕ್ಕೆ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ನಾವು ಬಿಡು ಅಂತ ಹೇಳ್ಬಿಟ್ಟು ಇಲ್ಲೇ ಕೊಟ್ರೆ ಇಸ್ಕೊಂಡು ಹಂಗೆ ಹೋಯ್ತಿದ್ವಿ. ಇನ್ನು ಎಷ್ಟು ದೂರ ಕರ್ಕೊಂಡು ಹೋಗ್ಬಿಟ್ಟು ಇನ್ನೇನು ಕೊಟ್ರೆ ಇಲ್ಲೇ ಕೊಡಿ. ಅದನ್ನ ನಾವ್ ಇಲ್ಲಿ ತನಕ ತಗೊಂಡ್ ಬರಕ್ಕಾಗಲ್ಲ, ನಾವೇ ಅಲ್ಲಿಗೆ ಹೋಗ್ಬೇಕಲ್ವಾ? ಇಲ್ಲೇ ಬನ್ನಿ, ನಾವೇನ್ ಜಾಸ್ತಿ ದೂರ ಕರ್ಕೊಂಡು ಹೋಗ್ತಾ ಇಲ್ಲ. ಬನ್ನಿ ಬನ್ನಿ, ಇಲ್ಲೇನೆ ಕೊಡ್ತೀನಿ. ಹಸ್ತನು ಆರಾಮಾಗಿ ಹೊಡ್ಕೊಂಡು ಹೋಗಿವ್ರಂತೆ, ಏನು ತೊಂದರೆ ಇಲ್ಲ. ಅಮ್ಮ, ನೀನು ಬಾಯಿ ಮುಚ್ಕೊಂಡಿತ್ತೀಯಾ? ನಾವೇನು 10,000 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾ? 10 ಹೆಜ್ಜೆ ಅಷ್ಟೇ ನೀನು ತಾನೇ, ಸುಮ್ಕೆ ಬಾಯಿ ಮುಚ್ಕೊಂಡಿರು. ಅಯ್ಯೋ ನಡೀರಿ, ಪರವಾಗಿಲ್ಲ. ನಮ್ಮ ಅಮ್ಮಂಗೆ ಹಂಗೇನಿಯ ಸೇರನ್ನ ಹೊಡ್ಕೊಂಡು ಹೋಗ್ಬಿಡ್ತಾರೇನೋ, ಅಲ್ಲಿ ಕಟ್ಟಾಕಿದೀವಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೊಂಥರ ಟೆನ್ಷನ್ ಅಷ್ಟೇನಿಯ. ನಡೀರಿ ನಡೀರಿ, ಹೋಗೋಣ ನಡೀರಿ. ಈ ಮನೆ ಯಾವ್ದು ಅಂತ ಗೊತ್ತಾಯ್ತಾ ನಿಮ್ಗೆ? ಓ, ಗೊತ್ತು ಗೊತ್ತು. ಮೊದಲು ನಮ್ಮ ಅತ್ತೆರ ಮನೆನೇನಿಯ, ಆಮೇಲೆ ಸುಮಾ ಅವರಿದ್ರು. ಅವ್ರಾದ್ಮೇಲೆ ನೀವೇನೋ ತಗೊಂಡ್ರಿ ಅಂತ ಗೊತ್ತಾಯ್ತು. ನೀವೇನೇನಿಯ ಈ ಮನೆಯ ತಗೊಂಡ್ರಿ. ಆಮೇಕಿಂದ ಒಂದೆರಡು ದಿನ ಇರಕ್ಕೆ ಅಂತ ಹೇಳ್ಬಿಟ್ಟು ಯಾರಿಗೋ ಕೊಟ್ಟಿದ್ರಿ. ಆದರೆ ನೀವೇನು ಮಾರಾಕಿಲ್ಲ, ಯಾರಿಗೋ ಕೊಟ್ಟಿದ್ರಿ, ಮಾಡ್ತಿದ್ರಿ ಅಂತ ಗೊತ್ತಿತ್ತು ಅಷ್ಟೇನಿಯ. ಅಷ್ಟು ಬಿಟ್ರೆ ನನಗೆ ಬೇರೆ ಇನ್ನೇನೋ ಗೊತ್ತಿಲ್ಲ. ನಿಮ್ಮ ಹೆಸ್ರನಾಗೆ ಇರ್ಬೋದೇನೋ. ನನ್ನ ಗಂಡ ಒಂದು ಕಿತ ಹೇಳಿದ್ರು ಅಷ್ಟೇ ನೀನಿಯ. ನನ್ನ ತಂಗಿ ಅವ್ರು ಇದ್ರಾಗೈತೆ, ಅವರೇ ತಗೊಂಡವ್ರೆ ಅಂತ ಹೇಳಿ. ಅಲ್ಲ, ಇಲ್ಲಿ ಕರ್ಕೊಬಿಟ್ಟು ಬಂದು ಕೊಡ್ತಾ ಇದ್ದೀರಲ್ಲ, ಯಾಕೆ ಗಿಫ್ಟ್ನ? ಅಯ್ಯೋ ಕಮ್ಲಿ, ಇನ್ನೂ ಗೊತ್ತಾಗ್ಲಿಲ್ವಾ? ನಾನೇ ನಿನಗೆ ಇಲ್ಲಿ ಕರ್ಕೊಂಡ್ಬಿಟ್ಟು ಬಂದು ಗಿಫ್ಟ ಕೊಡ್ತಾ ಇಲ್ಲ, ಈ ಮನೆನೇನೆ ನಿಮಗೆ ಗಿಫ್ಟ ಕೊಡ್ತಾ ಇದ್ದೀನಿ. ಏನ್ ಹೇಳ್ತಾ ಇದ್ದೀರಾ ನೀವು? ಆ? ಅಯ್ಯೋ, ಅಯ್ಯೋ ಅಪ್ಪ, ಈ ಮನೆನ? ಅಯ್ಯೋ, ನಿಜವಾಗ್ಲೂ ನಮಗ್ ಕೊಡ್ತಾ ಇದ್ದೀರಾ ಈ ಮನೆನ? ಹೌದು ಕಮ್ಲಿ, ಈ ಮನೆನೇನೆ ನಿನ್ಗೇನೆ ಗಿಫ್ಟ ಕೊಡ್ತಾ ಇರೋದು. ಈ ಮನೆನೇನೆ ನನ್ನ ಮಗು ಜೀವ ಉಳಿಸಿದೆಯಲ್ಲ, ಅದಕ್ಕೆ ಈ ಹಳ್ಳಿನಲ್ಲಿ ನಂದು ಅಂತ ಪ್ರಾಪರ್ಟಿ ಏನು ತಗೊಂಡಿಲ್ಲ. ನಾನು ಮದುವೆ ಮುಂಚೆ ನಾನು ಇವಳು ಸೇರಿ ತಗೊಂಡಿದ್ದು ಅಂದರೆ ಇದೊಂದೇನೆ ಮನೆನ. ಈ ಮನೆ ಇದು ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಅವಾಗ ತಗೊಂಡಿದ್ದು ಅಷ್ಟೇನೆ. ಇಲ್ಲಿಂದ ನಾವಿನ್ನೇನು ಈ ಮನೆ ಯೂಸ್ ಮಾಡಿಲ್ಲ, ಏನೂ ಇಲ್ಲ. ಇಲ್ಲಿಗೆ ಬಂದು ಇರೋಣ ಅಂತ ಅನ್ಕೊಂಡಿದ್ವಿ. ಆದರೆ ನಾವು ಹೊರ್ಬಿಟ್ಬಿಟ್ಟು ಅಲ್ಲೆಲ್ಲನೂ ಬಿಟ್ಬಿಟ್ಟು ನಮಗಂತೂ ಬರೋಕ್ಕಾಗಲ್ಲ. ಅದಕ್ಕೇ ಸುಮ್ಮನೆ ಮನೆಯೂ ಖಾಲಿ ಬಿದ್ದಿತ್ತು. ನನಗೆ ಗೊತ್ತಾಯಿತು, ನೀನು ನಿಮ್ಮಮ್ಮ ಮನೆ ಇಲ್ದಿದ್ದಂಗೆ ದೇವಸ್ಥಾನ ಓಡಾಡ್ತಾ ಇದ್ದೀರಾ, ತುಂಬ ಕಷ್ಟಪಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನನಗೂ ಗೊತ್ತಾಯಿತು. ನೀವು ತುಂಬ ಒದ್ದಾಡ್ತಿದ್ದೀರಾ ಮನೆಗೋಸ್ಕರ ಅಂತಲೂ ಗೊತ್ತಾಯಿತು. ಅದಕ್ಕೆ ಅಲ್ವಾ ನಿಮಗೋಸ್ಕರ ಅಂತ ಹೇಳ್ಬಿಟ್ಟು ನಾನು ಈ ಮನೆನ ಬೇಕು ಅಂತಲೇ ತಗೊಂಡಿದ್ದು. ಆದರೆ ಕೊಡ್ತಾ ಇರೋದು ಇರಲಿ, ಪರವಾಗಿಲ್ಲ. ನೋಡಿ, ಮನೆ ಪೇಪರ್ ಎಲ್ಲ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಈ ಮನೆನ ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತಾ ಇದ್ದೀನಿ. ಒಂದು ನಿಮಿಷ. ಅಯ್ಯೋ 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 ಅಕ್ಕ, ಏನಕ್ಕ ಇದು? ಮನೆಯ ನಮಗ್ ಕೊಡ್ತಾ ಇತ್ತಂತೆ. ಅಯ್ಯೋ ನೀವನ ಹೇಳಿ, ನಾವೆಲ್ಲ ಇಷ್ಟು ದೊಡ್ಡ ಮನೆಯ ತಗೊಳ್ಳೋವಷ್ಟು ಯೋಗ್ಯತೆ ಏನಿಲ್ಲ ನಮ್ಗಂತೂ. ಯಪ್ಪ, ಇಷ್ಟು ದೊಡ್ಡ ಮನೆಯ ನಿಜವಾಗೂ ನಮಗ್ ಕೊಡ್ತಾ ಐತೆ. ಕಮ್ಲಿ, ನನ್ನ ಗಂಡಂಗೆ ಈ ಮನೆಯೆಲ್ಲ ಯಾವ ಲೆಕ್ಕನೂ ಇಲ್ಲ. ಅವ್ರದೆಲ್ಲ ಕೋಟಿ ಕೋಟಿ ಬಿಸ್ನೆಸ್ ಏನೇನಿಯ ಐತೆ. ಅಂಥದ್ರಾಗ ಈ ಮನೆಯೇನಾದ್ರು ಲೆಕ್ಕ ಹಾಕ್ತಾರೆ ಅಂತ ಅನ್ಕೊಂಡ. ಅವ್ರು ನನ್ನ ತುಂಬ ಇಷ್ಟಪಡ್ತಾರೆ. ಅದಕ್ಕೆ ನೀವು ನನ್ನ ಪ್ರಾಣ ಉಳಿಸಿದ್ಯಾ ಅಂತ ಹೇಳ್ಬಿಟ್ಟು ಈ ಮನೆಯ ಕೊಡ್ತಾವ್ರೆ ಅಷ್ಟೇ. ನೋಡು ತಗೋ, ನಿನ್ಗೂ ಮನೆ ಇಲ್ಲ, ನಿನ್ಗೂ ಏನೂ ಇಲ್ಲ. ಪಾಪ ನೀನು ನೋಡ್ರೆ ನನಗೂ ಬೇಜಾರಾಯ್ತದೆ. ನನ್ನ ತಮ್ಮಂಗೆ ಮೋಸ ಮಾಡಿದ್ಯಾ ಅನ್ನೋದೊಂದು ಬಿಟ್ಟರೆ ನಿನ್ನ ಪರ್ಸ್ನಲ್ ನನಗೆ ಬೇಕಾಗಿಲ್ಲ. ನನ್ನ ಜೀವ ಉಳಿಸಿದೆಯಲ್ಲ, ಅದಕ್ಕೆ ಅಂತ ನನ್ನ ಗಂಡ ನಿನಗೆ ಮನೆಯ ಕೊಡ್ತಾವನೆ ಅಷ್ಟೇ. ಸರಿನಾ? ಏನು ಒಂದು ಬೇಜಾರು ಮಾಡ್ಕೋಬೇಡ, ಆರಾಮಾಗಿ ಇಸ್ಕೊ ಈ ಮನೆಯ. ಸರಿನಾ? ನಮ್ಮ ಯಜಮಾನ್ರಿಗೆ ಏನು ಕಮ್ಮಿ ಇಲ್ಲ. ಆದ್ರೂ ಇಷ್ಟು ದೊಡ್ಡ ಮನೆ ಅಂತ ಹೇಳಿದ್ರೆ ಮೊದಲೆಲ್ಲ ಎಷ್ಟು ಜನ ಬಾಳಿ ಬದುಕಿರೋ ಮನೆಯ ನನಗೆ ಗೊತ್ತೈತೆ ಅಂದರೆ ಅದು ನಿನ್ನ ಅದೃಷ್ಟ ಅಂತನೇ ಅನ್ಕ ಅಷ್ಟೇನೆ. ನಿನ್ನ ಅದೃಷ್ಟಕ್ಕೆ ಈ ಮನೆ ನಿನಗೆ ಗೊತ್ತಾ ಇರೋದು. ಕಮ್ಲಿ, ತಗೋ, ಇದು ಮನೆ ಪತ್ರ. ನಿನ್ನ ಹೆಸರಿಗೆ ಎಲ್ಲನೂ ಮಾಡ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ರಿಜಿಸ್ಟರ್ ಆಫೀಸಿಗೆ ರಿಜಿಸ್ಟರ್ ಒಂದು ಮಾಡ್ಸೋಣ. ನಾಳೆ ಬಿಟ್ಟು ನಾಡಿದ್ದು ರಿಜಿಸ್ಟರ್ ಮಾಡ್ಸೋಣ, ಓಕೆನಾ? ನಿನ್ಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಇವತ್ತಿಂದ ನಿಮ್ಮ ಮನೆಯಲ್ಲಿ ನೀವು ಇರ್ಬೋದು. ಇನ್ಮೇಲೆ ದೇವಸ್ಥಾನ, ಗುಡ್ಡೆ, ಬೆಟ್ಟ ಅಲ್ಲಿ ಇಲ್ಲಿ ಅವಶ್ಯಕತೆ ಇಲ್ಲ. ಅದ್ರಾಗೂ ಹೆಣ್ಮಕ್ಳು ಈ ಕಾಲದಲ್ಲಿ ನೀವು ಅಲ್ಲಿ ಇಲ್ಲಿ ಇರೋದು ನನಗೂ ಇಷ್ಟ ಇಲ್ಲ. ಅಂದರೆ ನಾನು ಸಿಕ್ದವ್ರಿಗೆಲ್ಲ ಸಹಾಯ ಮಾಡ್ತೀನಿ ಅಂತ ಹೇಳ್ತಿಲ್ಲ, ಆದರೆ ನಿಮಗೆ ನಾನು ಸಹಾಯ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಮಾಡ್ತಾ ಇದ್ದೀನಿ. ತೊಗೊಳ್ಳಿ ಪೇಪರ್ನ. ಅಣ್ಣ, ನನ್ನ ಜೀವನ ಏನಿಯ ಮುಗ್ದೋಗ್ಬಿಟ್ಟೈತೆ ಕಣ. ಜೀವನ ಏನಿಯ ಮುಗ್ದೋಗೈತೆ. ಈ ಮನೆ ನೋಡ್ಬಿಟ್ಟು ನನಗೆ ಇನ್ನೂ ಬದುಕ ಆಸೆ ಅಂತನೂ ಆಗೋಗ್ಬಿಟ್ಟೈತೆ. ನಾನು ಇನ್ನನ್ವೇ ಬದುಕಬೇಕು ಅಂತ ಅನ್ನಿಸ್ತಾ ಐತೆ. ಇಷ್ಟು ದಿನ ಬೆಟ್ಟ ಗುಡ್ಡ ಅಲ್ಲಿ ಇಲ್ಲಿ ಜೀವನ ಮಾಡ್ಕೊಂಡು ಹೆಂಗೊನ್ವೇ ಇದ್ವಿ ನಾವಂತೂ. ಆದರೆ ಈ ಮನೆ ನೋಡ್ಬಿಟ್ಟು ಭಾಳ ಆನಂದ ಆಗೋಗ್ಬಿಟ್ಟೈತೆ. ಆದರೆ ನನಗಂತೂ ದೊಡ್ಡ ಕಾಯಿಲೆ ಐತೆ ಕಣ, ದೊಡ್ಡ ಕಾಯಿಲೆ. ಯಾವಾಗ ಸತ್ತೋಯ್ತೀನೋ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ಅಣ್ಣ, ಇದೊಂದು ಕೇಳ್ಕೊತೀನಿ ನಿಂತಾಗೆ, ಹೆಂಗನ ಮಾಡ್ಬಿಟ್ಟು ನಾನು ದೊಡ್ಡ ಕಾಯಿಲೆ ಒಂದು ವಾಸಿ ಮಾಡಿಸ್ಕೊಡ್ಬಿಡೋಣ. ಈ ಮನೆ ಇಲ್ಲ ಅಂದರೂ ಪರವಾಗಿಲ್ಲ, ನನಗೆ ದೊಡ್ಡ ಕಾಯಿಲೆ ಐತೆ. ಡಾಕ್ಟ್ರು ಉಷಾ ಮೇಡಮ್ ಅವರೇ ಹೇಳಿದ್ರು ನನಗೆ ದೊಡ್ಡ ಕಾಯಿಲೆ ಐತೆ ಅಂತ ಹೇಳ್ಬಿಟ್ಟು. ಅದೇ ಟೆನ್ಷನ್ ಆಗಿ ನೀನು ಅನಂತೂ. ನನಗಂತೂ ಟೆನ್ಷನ್ನು ಅದ್ರದ್ದೇನೆಯ. ಅದೊಂದು ವಿಷಯ ಒಂಚೂರು ಇದು ಮಾಡಿಬಿಟ್ರೆ ನೀವು, ನನಗಂತೂ ಭಾಳ ಆನಂದ ಆಗೋಗ್ಬಿಡ್ತದೆ ಕಣ. ಈ ಮನೆ ಬೇಕಾದ್ರೆ ನೀವೇ ಮಾಡಿಕೊಳ್ಳಿ. ಆಸ್ಪತ್ರೆನಾಗೆ ಸ್ಯಾನೆ ದುಡ್ಡು ಖರ್ಚಾಯ್ತದಂತೆ. ಅದಕ್ಕೆ ಅದೊಂದು ಟ್ರೀಟ್ಮೆಂಟ್ಗೆ ಒಂಚೂರು ಏನಾರ ವ್ಯವಸ್ಥೆ ಮಾಡಿಕೊಟ್ಬಿಡಿ ಅಣ್ಣ. ಇದೇನು ಬೇಡ ಕಣ ನನಗೆ. ಈ ಆಸ್ತಿ ಮನೆಗಿನೇ ಏನು ಬೇಡ, ತಗೊಳ್ಳಿ ಅಣ್ಣ. ಏನು ಕಾಯಿಲೆನಂತ? ನಿನ್ಗ ನೋಡಕ್ಕೆಲ್ಲ ಚೆನ್ನಾಗೇ ಇದೆಯಲ್ಲ.
ಇಲ್ಲ ಕಣಪ್ಪ, ಇಲ್ಲ, ನನ್ನ ಮಗಳು ಕಾಯಿಲೆ ಐತೆ. ಅವಾಗವಾಗ ತಲೆ ತಿರುಗಿ ಬರ್ತದೆ, ಅವಾಗವಾಗ ತಲೆ ತಿರುಗ್ಬಿಟ್ಟು ಬಿದ್ದೋಯ್ತಾಳೆ. ಅವಾಗವಾಗ ಅವಳಿಗೆ ಏನೇನೋ ಆಯ್ತಾ ಇರ್ತದೆ. ನಾವು ಉಷಾ ಡಾಕ್ಟರ್ ಹತ್ರನೇ ತೋರಿಸ್ತಾನೆ ಇದ್ದೀವಿ. ಕೇಳಿದ್ದಕ್ಕೆ ಆಪ್ರೇಷನ್ ಮಾಡಿಸ್ಬೇಕು, ಇಲ್ಲಾಂದ್ರೆ ಒಳ್ಳೆ ಕೆಲಸ ಮಾಡು ಅಂತ ಹೇಳಿದ್ರು. ನನ್ನ ಮಗಳು ಒದ್ದಾಡ್ಕೊಂಡು ಹೆಂಗೋ ಇದೀವಿ. ನನ್ನ ಮಗಳು ಸ್ಯಾನೆ ದಿನ ಬದುಕಿರಾಕಿಲ್ಲ. ಅವಳು ಇಷ್ಟು ದಿನ ಸತ್ತೆ ಸಾಯ್ಲಿ ಬಿಡು ಅನ್ನೋಳು. ಈ ಮನೆ ನೋಡ್ಬಿಟ್ಟು ಅವಳಿಗೂ ಮಹಾದಾನಂದ ಆಗೋಗ್ಬಿಟ್ಟೈತೆ. ಇಲ್ಲೇನಿಯ ಬದುಕಬೇಕಲ್ಲ ಇನ್ನ ಅಂತ ಹೇಳ್ಬಿಟ್ಟು ಹೆಂಗನ ಮಾಡ್ಬಿಟ್ಟು ನನ್ನ ಮಗಳು ಜೀವ ಒಂದು ಉಳಿಸ್ಕೊಟ್ಬಿಡಪ್ಪ, ಇನ್ನೇನು ಬೇಡ. ಬೇಕಾದ್ರೆ ಈ ಮನೆಯ ತಗೊಳಪ್ಪ ವಾಪಸ್ ನೀನೇನಿಯಾ. ನೋಡಿ, ನೀವು ನನ್ನ ಜೀವ ಉಳಿಸಿದ್ದೀರಾ ಅಂತಂದ್ರೆ, ಅಂದರೆ ನನ್ನ ಹೆಂಡತಿ ನನ್ನ ಮಗು ಜೀವ ಉಳಿಸಿದ್ದೀರಾ ಅಂತಂದಮೇಲೆ ನಿನ್ನ ಜೀವ ಉಳ್ಸೋಕ್ಕೆ ನನಗೆ ಆಗಲ್ಲ ಅಂತ ಅನ್ಕೊಂಡ. ಮನೆ ಹಾಸ್ಪಿಟಲೆಲ್ಲ ಚೆಕ್ ಮಾಡಿರ್ಬೇಕಿತ್ತಲ್ಲ ಡಾಕ್ಟರು, ಏನೂ ಮಾಡಿಲ್ವಾ? ಒಂದು ಮಾತಾದ್ರೂ ನನಗೆ ಉಷಾ ಹೇಳ್ಬೇಕಿತ್ತಲ್ಲ. ಉಷಾ ನಾನು ಫ್ರೆಂಡೇನೆ, ಅವಳೊಂದು ಮಾತು ಹೇಳಿಲ್ವಲ್ಲ. ಕಮಲಿ, ನೀನೇನು ಯೋಚನೆ ಮಾಡಬೇಡ. ನೋಡು, ನಿನ್ನ ಜೀವ ಉಳಿಸೋ ಜವಾಬ್ದಾರಿ ನಂದು. ಅದು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಸರಿನಾ? ಕೋಟಿ ಖರ್ಚಾದ್ರೂ ಫಾರಿನ್ನು ಕರ್ಕೊಂಡು ಹೋಗಾದ್ರೂ ಪರವಾಗಿಲ್ಲ, ನಿನ್ನ ಜೀವ ಉಳಿಸ್ತೀನಿ. ಈಗ ನನ್ನ ಮಗು ಜೀವ, ನನ್ನ ಹೆಂಡತಿ ಜೀವ ಉಳಿಸಿರ ನಿನ್ನ ಜೀವ ಹೋಗಕ್ಕೆ ನಾನು ಬಿಟ್ಬಿಡ್ತೀನ? ಈ ಮಾತು ಮೊದಲೇ ಹೇಳೋದಲ್ವಾ? ನೀನು ಹೇಳಿದ್ರೆ ನಾನು ಆಗಲೇ ಏನೋ ಒಂದು ಇದು ಮಾಡ್ತಾ ಇದ್ದೆ. ನೋಡು, ನಾನು ಉಷಾ ಹತ್ರ ಹೋಗಿ ಈಗಲೇ ಡೀಟೇಲಾಗಿ ಮಾತಾಡ್ಬಿಟ್ಟು ನಿನಗೆ ಫೋನ್ ಮಾಡ್ತೀನಿ. ಅಲ್ಲಿಗೆ ನೀನು ಬಾ, ಅಲ್ಲಿಂದಲೇ ಬೇಕಾದರೆ ನಾವು ಹಂಗೇನೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಅಡ್ಮಿಟ್ ಆಗೋಣ, ಓಕೆನಾ? ನೀನು ಡೋಂಟ್ ವರಿ, ನೀನು ತಲೆ ಕೆಡಿಸ್ಕೊಬೇಡ. ತುಂಬ ಥ್ಯಾಂಕ್ಸ್ ನಿಮ್ಮಿಂದ. ಈ ಮನೆ ವಾಪಸ್ ತಗೊಳ್ಳಿ. ಈ ಮನೆ ನನಗೆ ಏನೂ ಬೇಡ. ನನ್ನ ಜೀವ ಉಳಿಸ್ಬಿಡಿ ಸಾಕು. ಹೊಸ ಕೊಟ್ಟಿದ್ದೀರಲ್ಲ, ಹೊಸಿನಾಗೆ ನೀನು ಹೆಂಗೋ ನಾವು ಜೀವನ ಮಾಡ್ಕೊಂಡು ಹೋಗ್ತೀವಿ. ಮನೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಪಿರಾಣ ಇರಬೇಕು. ನಾನು ಸತ್ತೋಗ್ಬಿಟ್ರೆ ನಮ್ಮ ಅಮ್ಮಂಗೆ ಯಾರೂ ಇಲ್ಲ. ನಾನು ಒಬ್ಬಳೇನೇ ಸತ್ತೋಗ್ಬಿಡ್ತೀನಿ. ನಮ್ಮ ಅಮ್ಮ ನನ್ನ ಹಿಂದೆ ಸತ್ತೋಗ್ಬಿಡ್ತದೆ. ನಮ್ಮ ಅಮ್ಮಂಗೆ ಯಾರೂ ಇಲ್ಲ. ಅದಕ್ಕೆ ನೀವು ಹೆಂಗನ ದಯ ಮಾಡಿಬಿಟ್ಟು ಈ ಮನೆ ವಾಪಸ್ ತಗೊಂಡು ನನ್ನ ಜೀವ ಒಂದು ಉಳಿಸ್ಕೊಡಿ ಸಾಕು. ಕಮಲಿ, ಅದರ ಅವಶ್ಯಕತೆ ನನಗಿಲ್ಲ. ಇದನ್ನು ನೀನೇ ಇಟ್ಕೋ, ಹಾಗೇನೆ. ಇದನ್ನು ನೀನೇ ಇಟ್ಕೋ. ಜೊತೆಗೆ ನಿನ್ಗೆ ಹಾಸ್ಪಿಟಲ್ ಖರ್ಚೆಲ್ಲ ನಾನು ನೋಡ್ಕೊತೀನಿ. ಯು ಡೋಂಟ್ ವರಿ, ಓಕೆ? ನಾನು ಮ್ಯಾನೇಜ್ ಮಾಡ್ತೀನಿ, ನಾನು ನೋಡ್ಕೊತೀನಿ. ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ, ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ. ಐ ಆಮ್ ಇಯರ್, ಓಕೆ? ನಾನು ಮಾತಾಡ್ತೀನಿ, ಈಗಲೇ ಹೋಗಿ ಉಷಾ ಹತ್ರ ಮಾತಾಡ್ತೀನಿ. ನೀನು ರೆಡಿ, ಅಳ್ಬೇಡ. ನೀನು ಮನೆ ಸಿಕ್ಕೈತೆ, ಖುಷಿ ಪಡು. ಅಂಥ ದೊಡ್ಡ ಕಾಯಿಲೆ ಇದ್ರೂ ವಾಸಿ ಮಾಡ್ಬೋದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ, ಓಕೆನಾ? ಒಳಗಡೆ ಹೋಗ್ರಿ, ಒಳಗಡೆ ಹೋಗ್ಬಿಟ್ಟು ಖುಷಿಯಾಗಿರಿ. ನಾನು ನಿಮ್ಗೆ ಫೋನ್ ಮಾಡ್ತೀನಿ. ನಾನು ಅವ್ರ ಹತ್ರ ಮಾತಾಡ್ಬಿಟ್ಟು, ಉಷಾ ಹತ್ರ ಮಾತಾಡ್ಬಿಟ್ಟು ನಾನು ಫೋನ್ ಮಾಡ್ತೀನಿ, ಓಕೆನಾ? ಆಮೇಲೆ ಬರೀವ್ರಂತೆ. ಸರಿ ಆಯಿತು. ನನ್ನ ಪಿರಾಣ ಒಂದು ಉಳಿಸ್ಬಿಡಿ. ಇನ್ನೇನು ಕೇಳಕ್ಕಿಲ್ಲ ನಿಮ್ಮನ್ನ. ನನ್ನ ಪಿರಾಣ ನೀನಿಯ ಈ ಮನೆ ಕೊಟ್ಟಿದ್ದು ನೋಡಿ ನಂಗೆ ನಂಬಬೇಕು ನಂಬಾರ್ದು ಏನೋ ಗೊತ್ತಾಯ್ತಿಲ್ಲ. ಅಯ್ಯೋ, ಇಷ್ಟು ದಿನ ಮನೆ ಕಳಕ್ಕೆ ಗೊತ್ತಿಲ್ದಿದ್ದಂಗೆ ಬಿದ್ದಿದ್ವಿ ನಾವು. ಅಂಥದ್ರಾಗ ಇಷ್ಟು ದೊಡ್ಡ ಮನೆಯ ಕೊಟ್ಟಿದ್ದೀರಾ ಅಂತಂದರೆ, ಅದ್ರಾಗೂ ನಮ್ಮ ಅತ್ತೆ ಬಾಳಿ ಬದುಕಿರ ಅಂತ, ಅಲ್ಲ ಅತ್ತೆ ಅಲ್ಲ, ಮಾಜಿ ಅತ್ತೆ ಬಾಳಿ ಬದುಕಿರ ಅಂತ ಮನೆ. ಈ ಮನೆಯ ನೋಡಿ ನಂಗೆ ಭಾಳ ಸಂತೋಷ ಆಯ್ತು. ಈ ಮನೆ ನೋಡ್ಬಿಟ್ಟು ತುಂಬ ಥ್ಯಾಂಕ್ಸ್ ನಿಮ್ಗಂತೂ. ಹೆಂಗೆ ನನ್ನ ಖುಷಿನ ಹೆಂಗೆ ಹೇಳ್ಕೋಬೇಕು ಅಂತ ನಿನಗೆ ನಂಗೆ ಅರ್ಥ ಆಯ್ತಿಲ್ಲ. ಅಷ್ಟು ಖುಷಿ ಆಯ್ತೈತೆ. ಒಂದು ಕಡೆ ನಾನು ಸತ್ತೋಯ್ತೀನಿ ಅನ್ನೋ ದುಃಖ, ಇನ್ನೊಂದು ಕಡೆ ನೀವು ಮನೆ ಕೊಟ್ರಲ್ಲ ಅನ್ನೋ ಖುಷಿ. ನನಗಂತೂ ತಡ್ಕೊಳಕ್ಕೆ ಆಯ್ತಿಲ್ಲ. ಹೆಂಗೆಂಗೋ ಆಯ್ತಾಯ್ತು ನನಗಂತೂ. ಸರಿ, ನನಗೆ ಫೋನ್ ಹಾಕಿ ನಾನು ಬರ್ತೀನಿ. ಉಷಾ ಡಾಕ್ಟರ್ ಹತ್ರ ಮಾತಾಡಿ ಅದು ಎಷ್ಟೋ ಲಕ್ಷ, 8 ಲಕ್ಷನೋ ಎಷ್ಟೋ ಖರ್ಚಾಯ್ತದೆ ಅಂತ ಹೇಳಿದ್ರು ಅಷ್ಟೇ. ಅದಕ್ಕೆ ನೀನು ಅದೊಂದು ಸರ್ ಮಾಡಿಸ್ಕೊಟ್ಬಿಡಿ. ನಾನು ಹೇಳಿದ್ನಲ್ಲ, 8 ಅಲ್ಲ 80 ಲಕ್ಷ ಆದ್ರೂ ನಾನು ನೋಡ್ಕೊತೀನಿ ಎಲ್ಲನೂ ಅಂತೇಳಿ. ಡೋಂಟ್ ವರಿ, ಓಕೆ? ಡೋಂಟ್ ವರಿ. ನಾನು ಈಗಲೇ ಉಷಾ ಹತ್ರ ಮಾತಾಡ್ತೀನಿ. ಕಮಲಿ, ಏನಾಗಲ್ಲ ಬಿಡು, ಸರಿನಾ? ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ನೀನು ನೋಡು, ನೀನು ಮೊದಲು ಮನೆ ಒಳಗಡೆ ಹೋಗು. ಮನೆ ಒಳಗಡೆ ಆರಾಮಾಗಿರೋದು ಕಲ್ತ್ಕ. ನಿನಗೂ ಒಂದು ಮನೆ ಆಯ್ತಲ್ವಾ, ಖುಷಿ ಪಡು. ನನ್ನ ಗಂಡ ಯಾರಿಗೂ ಏನು ಜಾಸ್ತಿ ಕೊಡಲ್ಲ. ಹೆಂಗೋ ನೀನು ನನಗೋಸ್ಕರ ಅಂತೇಳ್ಬಿಟ್ಟು ಅವ್ರು ಇಷ್ಟು ಕೊಟ್ಟವ್ರೆ. ನೋಡು, ನೀನು ಮುಂದೆ ಆದರೂ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಜೀವನ ಮಾಡ್ಕೊಂಡು ಹೋಗು. ಅವರು ಇವರು ತಲೆ ಹೊಡೆದ್ಬಿಟ್ಟು ಜಾಸ್ತಿ ದಿನ ಜೀವನ ಮಾಡೋಕ್ಕಾಗಲ್ಲ. ದೇವರು ಎಲ್ಲೋ ಅಂತ ಸರಿಯಾಗಿ ಮುರಿತಾನೆ ಕೈ ಕಾಲನ್ನ. ನೋಡು, ಇವಾಗ ಮನೆ ಸಿಕ್ಕೈತೆ, ಖುಷಿಯಾಗಿ ಆರಾಮಾಗಿ ನೆಮ್ಮದಿಯಾಗಿ ಇದ್ಬಿಡು, ಸರಿನಾ? ಕಣಕ್ಕ, ಇನ್ಮೇಲೆ ಆರಾಮಾಗಿ ಇದ್ಬಿಡ್ತೀನಿ. ನನ್ನ ಕಾಯಿಲೆನೂ ವಾಸಿ ಆಗೋಗ್ಬಿಟ್ರೆ ನಾನಂತೂ ಮೈ ಬಾಕ್ಸ್ ಕೆಲಸ ಮಾಡ್ಕೊಂಡಿರ್ತೀನಿ. ಹೆಂಗೋ ಮನೆ ಸಿಕ್ತು, ಹೊಸ ನೋಡ್ಕೊಂಡು ಈ ಮನೆಯಾಗ ಮನಿಕೊಂಡು ನೆಮ್ಮದಿಯಾಗಿ ಖುಷಿಯಾಗಿರ್ತೀನಿ. ನನಗೆ ಎಷ್ಟು ಖುಷಿ ಆಗ್ತೈತೆ ಅಂದರೆ ನಿಮಗೆ ತೋರಿಸ್ಕೊತಾ ಇಲ್ಲ ಅಷ್ಟೇ. ಈ ಮನೆಗೆಲ್ಲ ಕುಂದಾಡಬೇಕು ಅಂತ ಅನ್ನಿಸ್ತೈತೆ ಮನೆ ಸಿಕ್ಕಿರೋದಕ್ಕೆ. ಯಾವಾಗ ಕುಡಿಸ್ಲು ಇಲ್ದಿರ ನಮಗೆ ಇಷ್ಟು ದೊಡ್ಡ ಮನೆ ಸಿಕ್ಕಿದ್ರೆ ಖುಷಿ ಆಗಕ್ಕಿಲ್ವಾ? ಸರಿ ಆಯಿತು, ನೀವು ಆರಾಮಾಗೆ ಒಳಗಡೆ ಹೋಗಿ. ಸರಿನಾ? ಆಯಿತು. ಅಮ್ಮ, ಈ ಮನೆ ಎಲ್ಲ ನಮ್ಮದೇ. ಅಮ್ಮ, ಈ ಮನೆ ನೋಡಮ್ಮ, ಈ ಮನೆ ಎಲ್ಲನೂ ನಮ್ಮದೇ ಕಣಮ್ಮ. ಈ ಮನೆ ನೋಡಿದ್ರೆ ನನಗೆ ಇದು ನನ್ನ ಮನೆ ಅಂತ ನಂಬಕ್ಕೇನೇ ಆಯ್ತಿಲ್ಲ. ಬಾರಿ ಒಳಗಡೆ ಹೋಗೋಣ. ಅಮ್ಮ, ಇದೇನು ಮನೆ ಅಲ್ಲ, ಅರಮನೆ ಕಣೆ ಅಮ್ಮ ಈ ಮನೆ. ನಾನು ಅವಾಗೆಲ್ಲ ಬಂದಿದ್ನಲ್ಲ, ಅವಾಗ ನೋಡಿದ್ನಲ್ಲ, ಭಾಳ ದೊಡ್ಡ ಮನೆ ಕಣಮ್ಮ ಇದು. ದೊಡ್ಡದಾಗೈತೆ. ಇಲ್ಲೆಲ್ಲ 3 ಜನ ಸಂಸಾರ ಇದ್ಕೋಬೋದು, ಅಷ್ಟು ಚೆನ್ನಾಗೈತೆ. ಅಂಥದ್ರಾಗೆ ಇಷ್ಟು ದೊಡ್ಡ ಮನೆಯಾಗೆ ನಾನು ನೀನು ಇಬ್ಬರೇ ನೆನೆಯ ಅಂತ ಹೇಳಿದ್ರೆ ಅಮ್ಮ ಎಷ್ಟು ಆನಂದ ಆಗಕ್ಕಿಲ್ಲ ಹೇಳು. ಅಬ್ಬಬ್ಬ, ಎಷ್ಟು ಚೆನ್ನಾಗೈತೆ ಹೇಳು. ನನಗಂತೂ ಅದು ಎಷ್ಟು ಖುಷಿ ಆಗ್ತೈತೆ ಅಂತ ಹೇಳಿದ್ರೆ ಆನಂದ ಆಯ್ತೈತೆ ಕಣಮ್ಮ ನನಗಂತೂ. ಮಗಳೇ, ನನಗೆ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ? ನಾನು ಇನ್ನೇನು ಸತ್ತೋಗ್ಬಿಡ್ತೀನಿ ಇಲ್ಲಿ ಗಂಟನೂ ನನಗಂತೂ ಒಂದು ಮನೆಯಾಗಿರ್ತೀನಿ ಅಂತ, ಅದು ಸ್ವಂತ ಮನೆಯಾಗಿರ್ತೀನಿ ಅಂತ ಕನ್ಸು ಮನ್ಸಾಗೂ ಅಂದ್ಕೊಂಡಿರಲ್ಲ ಕಣಮಿ. ಅಂಥದ್ರಾಗ ಇವತ್ತು ನಮ್ಮ ಮನೆ ನಮಗೆ ಸಿಕ್ಬಿಡ್ತಲ್ಲ. ಆ ಉಷಾ ಹೇಳಿದ್ದು ನಿಜ ಅಂತ ಅನ್ನಿಸ್ತದೆ. ಡಾಕ್ಟ್ರು ನೀವು ಒಳ್ಳೇದು ಮಾಡ್ರೆ ನಿಮ್ಗೆ ಒಳ್ಳೇದಾಯ್ತದೆ ಅಂತ ಹೇಳ್ಬಿಟ್ಟು ನೋಡ್ದ, ಎಷ್ಟು ಒಳ್ಳೇದಾಗೋಗ್ಬಿಡ್ತು ಅಂತ ಹೇಳ್ಬಿಟ್ಟು ಯಪ್ಪ ಭಾಳ ಅಂದರೆ ಭಾಳ ಖುಷಿ ಆಗ್ತೈತೆ. ಈ ಮನೆ ನೋಡ್ಬಿಟ್ಟು ಜಿಗ ಕುಣಿದಾಡ್ಬಿಡೋಣ ಅಂತ ಅನ್ನಿಸ್ತೈತೆ ಮಗಳೇ. ಹಬ್ಬ, ಇನ್ಮೇಲೆ ನಿನಗೊಂದು ರೂಮು, ನನಗೊಂದು ರೂಮು, ದೊಡ್ಡ ಮನೆ, ಹಾಲು ಗೀಲು. ಹಬ್ಬ ಮಗಳೇ, ಯಪ್ಪ, ಗುಡಿಸ್ಲು ಇಲ್ದಿರೋಳು ನನಗೆ ಇಂಥ ದೊಡ್ಡ ಮನೆ ನೋಡಿದ್ರೆ ಎಷ್ಟು ಆನಂದ ಆಯ್ತಾಯ್ತು ನೋಡು. ಹೂ ಕಣಮ್ಮ,
ಅಮ್ಮ ನಮ್ಮನೆ ಕಡಮ್ಮ ನಮ್ಮನೆ ಬಾ ಹೋಗ್ಬಿಟ್ಟು ಲಗೇಜು ಗಿಗೇಜು ಎಲ್ಲನೂ ಹಾಂ ಒತ್ಕೊಂಬಿಟ್ಟು ಬರೋಣ ಬಾಮ ಹೋಗ್ಬಿಟ್ಟು ಎಲ್ಲ ಎತ್ಕೊಂಬಿಟ್ಟು ಬಂದು ಇಲ್ಲೇ ನೀ ಮಾಡ್ಕನ ಇಲ್ಲೇ ಮಡಗ್ಬಿಟ್ಟು ಹೆಂಗೋನು ಆರಾಮಾಗೆ ಇರೋಣ ಆರಾಮಾಗಿ ಹೆಂಗೋನು ಆಗಿದ್ದಾಯ್ತು. ಇನ್ನೇನು ಹೊಸ ಗಿಸ ಹೊಡ್ಕೊಂಬಿಟ್ಟು ಎಲ್ಲನೂ ಬಂದ್ಬಿಟ್ಟು ಕೊಟ್ಟಾಕಕ್ಕೆ ಹಿಂದೆಗಡೆ ಕೊಟ್ಟಿಗೆನೂ ಐತೆ ಕಣಮ್ಮ ಹೊಸ ಕಟ್ಟಾಕಕ್ಕೆ ಅದನ್ನು ಕಟ್ಟಾಕ್ಬಿಡೋಣ. ಒಳಗಡೆ ಎಲ್ಲ ಹೆಂಗೈತೆ ಗೊತ್ತೇ ಜಾಗ. ನೋಡ್ದಲ್ಲ ನೀನು ಬಂದಿದ್ದೆ ಅವಾಗೆಲ್ಲ ನೋಡಿತೀಯ. ಮರ್ತೋಗಿತ್ತೀಗ ಅಷ್ಟೇ ನೀನಿಯ ಹಸುವಿನಾಗ ಹಾಲು ಕರಿಯೋದು ಇಲ್ಲಿ ಸೊಂಪಾಗಿ ಮನೆ ಕಳೋದು ಹಾಲು ಹಾಕ್ಬಿಟ್ಟು ಬರೋದು. ಆಮೇಲೆ ರೇಷನ್ ಏನಾರ ಬೇಕಾದ್ರೂ ರೇಷನ್ಗೂ ಏನಾರ ಒಂಚೂರು ಹಾಲ್ನಾಗೆ ದುಡ್ಡಾಗೆ ಬರ್ತದಲ್ಲ ತಗೊಂಡ್ಬಿಟ್ಟು ಎಲ್ಲ ಗುಡ್ಡೆ ಹಾಕೊಂಡು ಇನ್ಮೇಲೆ ಜೀವನ ಮಾಡ್ಕೊಂಡಿರೋಣ. ಸರಿನಾ? ಕುಂತ್ಕೊಳ್ಳಮ್ಮ ಕುಂತ್ಕ, ಇದು ನಮ್ಮನೆ, ಕುಂತ್ಕೊಳ್ಳಮ್ಮ ಮಗಳೇ. ನಿನಗೊಂದು ಆಧಾರ ಇಲ್ದಿದ್ದಂಗೆ ಬೀದಿ ಬಿಕಾರಿ ಥರ ಬಿಟ್ಬಿಟ್ಟು ನಾನು ಸತ್ತೋಗ್ಬಿಡ್ತೀನೇನೋ ಅಂತ ಭಯವಾಯ್ತಿತ್ತು ಕಣಮಿ. ಆದರೆ ಇವತ್ತು ನನಗೆ ಬಿಡು ನಾನು ಸತ್ರುಣವೇ ನೀನು ಸಂದಕ್ಕಿರ್ತೀಯ ಅಂತ ಅನ್ನಿಸ್ತು. ನೀನು ಕಾಯಿಲೆ ವಾಸಿ ಮಾಡ್ಸಕ್ಕೆ ಅವನು ಪಾರಿಗೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನ ಕೇಳಿ ನನಗೆ ಇನ್ನೂ ಖುಷಿ ಆಗೋಯ್ತು ಕಣಮಿ. ಇದೇನಮ್ಮ ಇದು ಖುಷಿ ಆತೈತೆ ಅಂತ ಗೊಳೋ ಅಂತ ಹೇಳ್ತಿದ್ದೀಗಲ್ಲಮ್ಮ ನೀನು. ಗೊಳೋ ಅಂತ ಹೇಳೋ ಅಂಥದ್ದು ಏನಮ್ಮ ಆಯಿತು ನಿನಗೆ? ಗೊಳೋ ಅಂತಿದ್ದೀಗಲ್ಲ ನೀನು ಮೂರು ಬಿಟ್ಬಿಟ್ಟು. ಸುಮ್ ಕೂತ್ಕ ನೀನು, ಯಾಕೆ ಹಿಂಗೆ ಹೇಳ್ತಿದ್ದೀಗೆ? ಆನಂದ ಬಾಷ್ಪ ಕಣಮಿ, ಆನಂದ ಬಾಷ್ಪ. ನೀನು ಒಂದು ವಿಸಾ ಕೊಡ್ದಿದ್ದಕ್ಕೆ ಇಷ್ಟೆಲ್ಲ ಆಗೋಯ್ತು ನೋಡು. ಅದಕ್ಕೆ ಹೇಳದಮ್ಮಿ ಒಳ್ಳೆ ಕೆಲಸ ಮಾಡಿರೋ ದೇವ್ರೆಲ್ಲ ಒಳ್ಳೇದು ಮಾಡ್ತಾನೆ, ಕೆಟ್ಟದ್ದು ಮಾಡ್ತಾನೆ ಅಂತ ಇಷ್ಟು ದಿನ ಬೀದಿ ಅಲ್ಕೊಂಡು ಬಿಕ್ಸೆತ್ತಾ ಇದ್ವಾ. ಇವಾಗ ನೋಡು ಹೆಂಗೆ ಆನಂದವಾಗಿ ಖುಷಿಯಾಗಿದ್ದೀವಿ ಅಂತ ಹೇಳ್ಬಿಟ್ಟು ನಾವು. ಅದಕ್ಕೆ ಕಣಮಿ ಒಳ್ಳೆಯವ್ರಿಗೆ ಒಳ್ಳೇದು ಆಗೇ ಆಯ್ತದೆ, ಕೆಟ್ಟದ್ದು ಆಗೇ ಆಯ್ತದೆ ಅನ್ನೋದು ನಿಜನೇನಿಯ ಲೆಕ್ಕ ನೋಡಿ ನಾವು ಎಷ್ಟು ಇದ್ರಾಗಿದ್ದೀವಿ ಇವತ್ತು. ನನಗಂತೂ ಹೇಳೋಕೆ ಪದಗಳೇನಿಯ ಗೊತ್ತಿಲ್ಲ ತಗ. ಬುಟ್ಟಾಕ ಮಾದಿ ಎಲ್ಲನೂ ಏನೋ ನಾವು ಒಳ್ಳೇದು ಮಾಡಿದ್ದೀವಿ, ಒಳ್ಳೇದಾಗೈತೆ. ಹೆಂಗೋ ಬಿಡು, ಇನ್ಯಾಲ್ ನಾವೇನು ಕೆಟ್ಟದ್ದು ಮಾಡಲ್ವಲ್ಲ. ಬುಟ್ಟಾಕು ಕೆಟ್ಟದ್ದು ಮಾಡ್ಬಿಟ್ರೆ ಆಮೇಕಿಂದ ಈಗ ಸಿಕ್ಕಿರೋ ಮನೆಯೇ ಗೋತ ಪಡ್ಕೊಂಡು ಹೊಂಟೋಗ್ಬಿಟ್ರೆ ಏನು ಮಾಡೋದು ಯವ್ವ? ಇನ್ನು ಮನೆನಾಗ ಮನಿಕೋಬೋದು ಅಮ್ಮ. ಒಂದು ಬೆಡ್ಶೀಟು, ಒಂದು ಚಾಪೆ ಹಂಗೆ ಎಲ್ಲ ತಂದುಬಿಡ್ಬೇಕು ಕಣಮು, ಅಲ್ವೇ? ಇಲ್ಲ ಅಂತ ಹೇಳಿದ್ರೆ ಆಗಕ್ಕಿಲ್ಲ. ಅಲ್ಲಿ ಸೊಳಿನಾಗ ನೋಡಿ ಹೆಂಗೆ ಮನಿಕತಾ ಇದ್ವಿ, ಅಪ್ಪಪ್ಪ ಅದು ಹೆಂಗೆ ಮನಿಕತಾ ಇದ್ವು ನಾಕಾಣೆ. ನಾನು ನಿನ್ನ ಜೀವನ ಹಾಳು ಮಾಡ್ಬಿಟ್ಟೆ ಬಾಮಿ, ನಾನೇನೇನಿಯ. ಯಾಕೋ ನಿನ್ನ ಸಂದಕ್ಕೆ ಮಡಿಕೋಬೋದಿತ್ತು, ನಾನೇನಿಯ ಸೋಮಾರಿತನ ಬಿದ್ಬಿಟ್ಟು ನಿನ್ನ ಹಾಳು ಮಾಡ್ಬಿಟ್ಟೆ ನಾನಂತೂ. ಬಾ ಕುಂತ್ಕ, ಬಾ ಹೊತ್ತು ಕುಂತ್ಕ. ಹಾಗೆ ಉಸುನ ಹತ್ರ ಮಾತಾಡ್ಬಿಟ್ಟು ಫೋನ್ ಹಾಕ್ತಾನಲ್ಲ, ಫೋನ್ ಹಾಕಿದ ತಕ್ಷಣ ಹೋಗಿವಂತೆ. ಬಾ ಕುಂತ್ಕ ಬಾ. ಹೇಳಮ್ಮ. ಅಲ್ಲ ಎಲ್ಲನೂ ಆಯಿತು, ಒಂದು ಮನೆ ಸಿಕ್ತು, ಒಂದು ಹೊಸ ಸಿಕ್ತು, ಜೀವನವೇ ರೂಪಿಸ್ಕೊಂಡೆ. ಒಂದು ಮದುವೆಗಿದ್ವಿ ಏನಾರ ಮಾಡ್ಕೊಂಡಿದ್ರೆ ಸಂದಕ್ಕಿರೋದೇನೋ. ಮದುವೆನಂತೆ ಮದುವೆ ಮಾನ ಮರವದಿಲ್ಲ. ಮದುವೆ ಮಾಡ್ಕೊಳಕ್ಕೆ ನನಗೆ ಎಂತ ಆಟ ಆಡಿದ್ದೀನಿ ಅಂತ ನನಗೂ ಗೊತ್ತು. ಈ ಗಂಡಸರು ನಾನು ನಂಬಕ್ಕಿಲ್ಲ ಕಣಮೋ, ನಂಬಕ್ಕಿಲ್ಲ. ಎಲ್ಲರೂ ಮೂರು ನಾಮ ಹಾಕಿ ಹೋಗಿದ್ದೀನಿ ನೀ ನೋಡ್ಬಿಟ್ಟಿದ್ದೀನಿ. ನಾನು ಬೇಜಾರು ನೋಡ್ಬಿಟ್ಟಿದ್ದೀನಿ. ಆ ರಾಹುಲ್, ನಮ್ಮ ಮ್ಯಾನೇಜರು, ಆಮೇಕಿಂದ ಯಾರೊಂದು ಪೈಲ್ವನ್ ಪಾಪಣ್ಣ, ನನ್ನ ಗಂಡ, ಎಲ್ಲರೂ ನಾಮ ಹಾಕಿ ಹೋಗಿದ್ದೀನಿ ನೀ. ಅದಕ್ಕೆ ಈ ಗಂಡಸರು ಸವಸನೆ ನೀ ಬೇಡ ಅಂತ ಬಿಟ್ಬಿಟ್ಟು ನೆಮ್ಮದಿಗಿರೋದು. ನೀನೇನ ಮದುವೆಗಿದ್ವಿ ಅಂತಂದರೆ ತಿರುಗಿ ದೇಶ ಅಂತ ಹೊಂಟೋಗ್ಬಿಡ್ತೀನಿ ಅಷ್ಟೇ ನೀ. ಬಾಯಿ ಮುಚ್ಕೊಂಡಿರು, ಮದುವೆನಂತೆ ಮದುವೆ.